ಸೌಂದರ್ಯ, ನೀನ್ ಇಲ್ಲಿದೀಯಾ? ನನ್ ಮನೆ ಎಲ್ಲ ಹುಡುಕ್ದೆ. ಏನ್ ವಿಷಯ ಚಿಕ್ಕತ್ತೆ? ಆ ಮನೆ ಹಳ್ಳಿ ದೀಪ ಇದ್ದಾಳಲ್ಲ, ಚಿರುದ್ ಒಂದು ಫೋಟೋಗೆ ದೊಡ್ಡ ಫ್ರೇಮ್ ಹಾಕ್ಸಿಟ್ಟಿದ್ದಾಳೆ. ಆ ಚಿರು ಜೊತೆ ಏನ್ ಮಾತಾಡಕ್ಕಾಗಲ್ವೋ ಅದನ್ನ ಅದ್ರ ಮುಂದೆ ಮಾತಾಡ್ದಾಳೆ. ಅದು ಅಲ್ದೆ ಆ ಫೋಟೋಗೆ ಮುತ್ತು ಬೇರೆ ಕೊಡ್ತಾಳೆ, ತಪ್ಕೋತಾಳೆ. ನಾನೇ ನನ್ ಕಣ್ಣಾರೆ ನೋಡ್ಕೊಂಡ್ ಬಂದೆ ಗೊತ್ತಾ. ಅವಳು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡಿ. ಹೇಗಿದ್ರು ಅವಳು ಇಷ್ಟಲ್ಲೇ ಮನೆಯಿಂದ ಹೊರಗೆ ಹೋಗ್ತಾಳಲ್ಲ. ಅದು ಸರಿನೇ, ಆದ್ರೆ ಈ ತರ ಎಲ್ಲ ಮಾಡ್ಬೇಡ ಅಂತ ಎಚ್ಚರಿಕೆ ಕೊಡ್ತೀಯೇನೋ ಅಂತ ಅನ್ಕೊಂಡೆ. ಕೊಚ್ಚೆ ಅಂತ ಗೊತ್ತಿದ್ದು ಅದ್ರ ಮೇಲೆ ನಾವು ಕಲಿಸಿದ್ರೆ ನಮ್ ಬಟ್ಟೆನೆ ಗಲೀಜಾಗುತ್ತೆ. ಹಾ, ಅದು ನಿಜ. ಆದ್ರೆ ಇನ್ನೂ ನೀನ್ ಇಲ್ಲೇ ಇದೆಯಲ್ಲ, ಯಾಕೆ ಫಂಕ್ಷನ್ಗೆ ಹೋಗಲ್ವಾ? ಶುಭ ಕಾರ್ಯಕ್ಕೆ 108 ವಿಘ್ನ ಅನ್ನೋ ಹಾಗೆ ಇವತ್ತು ನಾನು ಚೀಫ್ ಗೆಸ್ಟ್ ಆಗಿ ಹೋಗ್ಬೇಕಾಗಿರೋ ಫಂಕ್ಷನ್ಗೆ ಅರ್ಚನೂ ಬರ್ತೀನಿ ಅಂತ ಕೂತಿದ್ದಾಳೆ. ಅದಕ್ಕೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲಿಗೆ ಬಂದಿರೋರೆಲ್ಲ ನಿಮ್ಮನೆ ಹುಡುಗಿ ಸಾಮಾನ್ಯದವ್ರ ಥರ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾಳಲ್ಲ ಅಂತ ಹೇಳಿದ್ರೆ ನನ್ಗೆ ಅವಮಾನ ಆಗಲ್ವಾ? ಹೌದೌದು, ಅವಮಾನ ಆಗುತ್ತೆ. ಹಾಗಂತ ನೀನ್ ಫಂಕ್ಷನ್ಗೆ ಹೋಗದೆ ಇರಕ್ಕಾಗತ್ತಾ? ಅಲ್ಲಿಗೆ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಮನೇಲಿ ಇರೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನೀನ್ ಮನೆಯಲ್ಲೇ ರೆಸ್ಟ್ ಮಾಡು. ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿನ್ ಬದಲಿಗೆ ಫಂಕ್ಷನ್ಗೆ ನಾನು ಹೋಗ್ಲಾ? ಈ ಥರ ಬೆಂಕಿ ಉಗುಳೋ ಥರ ನೋಡ್ಬೇಡಮ್ಮ, ಭಯ ಆಗುತ್ತೆ. ಚೀಫ್ ಗೆಸ್ಟ್ ಆಗಿ ಕರೆದಿರೋದು ನನ್ನನ್ನು. ನೀವು ಹೋಗಿ ಏನು ಮಾಡ್ತೀರಾ? ಆಯ್ತು ಬಿಡಮ್ಮ, ಹೋಗಲ್ಲ. ನನ್ನನ್ನು ಯಾರಾದರೂ ಓವರ್ಟೇಕ್ ಮಾಡಕ್ಕೆ ಬಂದರೆ ನಾನು ಸುಮ್ಮನೆ ಬಿಡಲ್ಲ, ಗೊತ್ತಲ್ಲ? ಅಯ್ಯೋ, ಏನೋ ಗೊತ್ತಿಲ್ಲದೆ ಹಾಗೆ ಅನ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ. ಈಗೇನು ಅರ್ಚನಾ ಆ ಫಂಕ್ಷನ್ಗೆ ಹೋಗ್ಬಾರ್ದು ಬಿಡು, ನಾನು ಅವಳನ್ನ ತಡಿತೀನಿ. ಅರ್ಚನಾ, ಒಂದು ನಿಮಿಷ. ನೀನು ಈ ಥರ ಮಾಡ್ತಿರೋದು ಸರಿನಾ? ನಾನೇನು ಮಾಡಿದೆ? ಸೌಂದರ್ಯ ಚೀಫ್ ಗೆಸ್ಟ್ ಆಗಿ ಹೋಗ್ತಿರೋ ಫಂಕ್ಷನ್ಗೆ ನೀನೇನಕ್ಕೆ ಹೋಗ್ತಿರೋದು? ವಾಲಂಟಿಯರಾಗಿ ಕೆಲಸ ಮಾಡೋದಕ್ಕೆ. ಅದರಿಂದ ನಮ್ಮ ಸೌಂದರ್ಯಂಗೆ ಅವಮಾನ ಆಗಲ್ವಾ? ಅವ್ರಿಗೆ ಅವಮಾನ ಆಗುತ್ತೆ ಅಂತ ನಾನು ಅಲ್ಲಿಗೆ ಹೋಗ್ಬಾರ್ದು ಅಂತಿದ್ದೀರಾ? ಹೌದು, ನಮ್ಮ ಸೌಂದರ್ಯಂಗೆ ಅವಮಾನ ಆದರೆ ನಮ್ಮ ಫ್ಯಾಮಿಲಿಗೆ ಅವಮಾನ ಆದಂಗೆ. ಅದೇನಾದರೂ ಆಗಲಿ, ನಾನು ಅಲ್ಲಿಗೆ ಹೋಗ್ತೀನಿ, ವಾಲಂಟಿಯರಾಗಿ ಕೆಲಸ ಮಾಡೇ ಮಾಡ್ತೀನಿ. ಅಲ್ಲಿಗೆ ಹೋಗ್ಬೇಡ, ಕೆಲಸ ಮಾಡಬೇಡ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಇದೇ ನೀನು ಮಾಡ್ತಾ ಇರೋ ದೊಡ್ಡ ತಪ್ಪು. ನಿನ್ನ ಮದುವೆ ವಿಚಾರದಲ್ಲಿ ಎಷ್ಟೇ ಹೇಳಿದ್ರೋ ನಮ್ಮ ಮಾತನ್ನ ಕೇಳದೆ ನಿನ್ನ ಜೀವನನ ಹಾಳು ಮಾಡ್ಕೋತಾ ಇದ್ಯಾ. ಈಗ ನಾನು ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇರೋ ಪ್ರೋಗ್ರಾಮಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಬೇಡ ಅಂತ ಚಿಕ್ಕತ್ತೆ ಎಷ್ಟೇ ಹೇಳ್ತಿದ್ರು ಅವ್ರ ಮಾತೇ ಕೇಳ್ತಿಲ್ವಲ್ಲ ನೀನು. ಇದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಸರಿ ತಪ್ಪಿನ ಬಗ್ಗೆ ನೀವು ನನಗೆ ಪಾಠ ಮಾಡೋದಕ್ಕೆ ಬರಬೇಡಿ. ನನಗೇನು ಅನ್ಸುತ್ತೋ ನಾನು ಅದನ್ನು ಮಾಡೇ ಮಾಡ್ತೀನಿ. ನೀನು ಮಾಡ್ತಿರೋದು ಜನಸೇವೆನೋ ಸಮಾಜ ಸೇವೆನೋ ಅಲ್ಲ. ಫಂಕ್ಷನ್ಗೆ ಬಂದಿರೋರನ್ನ ವೆಲ್ಕಮ್ ಮಾಡೋದು, ಅಲ್ಲಿ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳೋದು, ಇದನ್ನ ನಮ್ಮ ಮನೆ ಕೆಲಸ ಬೇಕಾದ್ರೂ ಮಾಡ್ತಾರೆ. ಕದ್ರೆ ಕಳ್ಳ ಅಂತಾರೆ, ಸುಮ್ಮನೆ ಇದ್ರೆ ಸೋಂಬೇರಿ ಅಂತಾರೆ, ಕೆಲಸ ಮಾಡಿದ್ರೆ ಅಸೂಯೆ ಪಡ್ಕೋತಾರೆ. ನಾವು ಏನೇ ಮಾಡಿದ್ರು ಜನ ಮಾತಾಡೋದು ಮಾತಾಡ್ತಾನೆ ಇರ್ತಾರೆ. ಯಾವ ಕೆಲಸದಲ್ಲಿ ನನಗೆ ಆತ್ಮತೃಪ್ತಿ ಸಿಗುತ್ತೋ ನಾನು ಅದನ್ನು ಮಾಡೇ ಮಾಡ್ತೀನಿ. ಅರ್ಥ ಆಯ್ತು ಬಿಡಮ್ಮ. ನಿನ್ ಭಗ್ನ ಪ್ರೇಮಿ ರಾಹುಲ್ ಇದೇ ತರ ಕೆಲಸ ಮಾಡ್ತಿದ್ದ ಅಲ್ವಾ? ಅದನ್ನೇ ನೀನೀಗ ಅವನಿಗೋಸ್ಕರ ಮುಂದುವರ್ಸ್ಕೊಂತ ಹೋಗ್ತಿದ್ದೀಯಾ. ಹೌದು, ನನ್ನಿಂದ ಅವ್ನ ಪ್ರೀತಿನ ಕಿತ್ಕೊಂಡ್ರು. ಇವಾಗ ಉಳಿದಿರೋದು ಅವ್ನ ನೆನಪು ಮಾತ್ರ. ಅದನ್ನು ಕಿತ್ಕೊಳ್ಳೋದಕ್ಕೆ ನೋಡ್ತಿದ್ದೀರಾ? ಏನೇ ಆಗ್ಲಿ ಕೊನೆ ಉಸಿರಿರೋವರೆಗೂ ರಾಹುಲ್ ನನ್ನ ಮನಸ್ಸಲ್ಲೇ ಇರ್ತಾನೆ. ಅದನ್ನ ನಿಮ್ಮಿಂದ ಕಿತ್ಕೊಳ್ಳೋದಿಕ್ಕೆ ಆಗಲ್ಲ. ಅಚ್ಚೋ, ಓ, ನಿಮ್ಮ ಅದಕ್ಕೆ ಮಾತಾಡಿದ್ ಸಾಲದು ಅಂತ ಇವಾಗ ನೀನು ನನಗೆ ಬುದ್ಧಿ ಹೇಳಕ್ ಬಂದ್ಯಾ? ಯಾಕೆಲ್ರೂ ತಪ್ಪು ತಿಳ್ಕೊತಿ ಅಚ್ಚೋ? ಅದಕ್ಕೆ ಏನು ಮಾಡಿದ್ರು ಈ ಮನೆ ಒಳ್ಳೇದಕ್ಕೋಸ್ಕರ ತಾನೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಬಿಡು ಚಿರು, ನಾನು ಏನೇ ಮಾಡಕ್ ಹೊರಟ್ರು ಕೆಲವ್ರಿಗೆ ಅದು ತಪ್ಪಾಗೆ ಕಾಣುತ್ತೆ. ನನ್ನಿಂದ ನಿಮ್ಮಿಬ್ರ ಸಂಬಂಧ ಹಾಳಾಗದ್ ಬೇಡ. ನೋಡಿದ್ಯಾ ಅಚ್ಚು, ಇದು ನಮ್ಮ ಅತ್ತಿಗೆ ಅಂದರೆ. ಈಗಲಾದರೂ ಸ್ವಭಾವನ ಅರ್ಥ ಮಾಡ್ಕೋ. ಅವ್ರು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಮೊದಲು ನೀನು ಅರ್ಥ ಮಾಡ್ಕೊ. ಅವರು ಚೀಫ್ ಗೆಸ್ಟ್ ಆಗಿ ಹೋಗ್ತಿರೋ ಫಂಕ್ಷನಲ್ಲಿ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡಬಾರ್ದಂತೆ. ಅವರಿಗೆ ಅದು ಅವಮಾನ ಆಗುತ್ತಂತೆ. ಬರೀ ಸೌಂದರ್ಯಂಗೆ ಮಾತ್ರ ಅಲ್ಲಪ್ಪ, ನಮ್ಮ ಫ್ಯಾಮಿಲಿಗೆ ಅವಮಾನ ಆಗುತ್ತೆ. ಅದಕ್ಕೆ ಅಚ್ಚುಗೆ ಏನನ್ಸುತ್ತೋ ಅದು ಮಾಡಲಿ, ಪ್ಲೀಸ್ ತಡಿಬೇಡಿ.
ಇವತ್ತು ನಮ್ಮ ಮನೆಯಲ್ಲಿ ಮಾತಿನ ಮಳೆ ಸುರಿತಿದೆ. ಏನ್ರಿ ಮಾತಾಡ್ತಿದ್ದೀರಾ? ಇಷ್ಟು ದಿನ ನಿಮ್ಮ ಅತ್ತಿಗೆ ಮುಂದೆ ಬೆಕ್ಕಿನ ಥರ ಆಡ್ತಿದ್ದವರು ಇವತ್ತು ಅವ್ರ ವಿರೋಧ ಸೊಕ್ಕಲು ಮಾತಾಡಿದ್ರಲ್ವ ಹಸ್ಬೆಂಡು, ತುಂಬ ಖುಷಿ ಆಯ್ತು. ಇದನ್ನೇ ಮುಂದುವರಿಸ್ತೀರಿ, ಖುಷಿ ಆಗುತ್ತೆ. ಇನ್ನು ಮುದ್ದೆ ಹೆಂಡತಿಗೆ ಬಾಯ್ಗೆ ಬಂದಾಗ ಮಾತಾಡಬೇಡಿ. ನಿಮ್ಮನ್ನು ನಾನು ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ, ಇನ್ನು ಮುದ್ದು ಹೆಂಡ್ತಿ ಎಲ್ಲಿಂದ ಬಂತು? ನಮ್ಮ ಅದಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಈ ವಿಚಾರದಲ್ಲಿ ಅಚ್ಚುಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅಲ್ಲ, ದೇವ್ರು ಕೇಳ್ಕೊಂಡ್ರು ಬೇಡ್ಕೊಂಡ್ರು ಅವ್ರು ವರ ಕೊಟ್ಟೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ ಹಸ್ಬೆಂಡು? ಅಂದರೆ ಅದಕ್ಕೆ ಇದಕ್ಕೆ ಒಪ್ಕೊಳ್ಳಲ್ಲ ಅಂತನಾ? ಮನಸ್ಸಿನ ಮೂಲೆಯಲ್ಲಿ ಅನುಮಾನ ಕಾಡ್ತಿದೆ ಹಸ್ಬೆಂಡು. ಯಾವುದಕ್ಕೂ ನಿಮ್ಮದ್ಗೆ ಬಾಯ್ ಬಿಟ್ಟು ಆಯ್ತು ಅಂತ ಹೇಳ್ಬಿಡ್ಲಿ. ಕೋಪದಲ್ಲಿರೋ ಅಕ್ಕ ಖುಷಿಯಾಗಾದ್ರೂ ಹೋಗ್ತಾರೆ. ಅದಕ್ಕೆ ನೀವೇ ಹೇಳಿ, ಅಚ್ಚು ಅಲ್ಲೋಗಿ ವಾಲಂಟಿಯರ್ ಕೆಲಸ ಮಾಡೋದು ನಿಮ್ಗೆ ಓಕೆ ಅಲ್ವಾ? ನೀನು ಹೇಳ್ತಾ ಇದೆಯಾ ಅಂತ ಓಕೆ ಹೇಳ್ತಾ ಇದ್ದೇನೆ. ಮತ್ತೆ ಯಾಕ್ರಿ ಚಪ್ಪಾಳೆ ತಡ್ತಾ ಇದ್ದೀರಾ? ಅಲ್ಲ ಹಸ್ಬೆಂಡು, ನನ್ನ ಜೊತೆ ಇದ್ದಾಗನೇ ಒಂಥರ ಇರ್ತೀರಾ, ನಿಮ್ಮ ಅದ್ಗೆ ಮುಂದೆ ಬಂದಾಗ ಇನ್ನೊಂಥರ ಇರ್ತೀರಾ. ಹಲೋ, ಅದು ಯಾವ ಥರ ಅಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳಮ್ಮ. ಸ್ವಲ್ಪ ಯಾಕೆ, ಪೂರ್ತಿ ಅರ್ಥ ಆಗೋ ಥರನೇ ಹೇಳ್ತೀನಿ. ಕಿವಿಯಲ್ಲಿ ಹತ್ತಿಗಿತ್ತಿ ಏನಾದರೂ ಇಟ್ಕೊಂಡಿದ್ರೆ ತೆಗ್ದು ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ಅಕ್ಕ ಈಗ ಹೊರಡೋದು ಒಳ್ಳೇದು. ಅಕ್ಕ ನೀವು ಹೊರಡಿ. ಅವಶ್ಯಕತೆ ಇಲ್ಲದೆ ಇರೋರ ಜೊತೆ ಅನವಶ್ಯಕವಾಗಿ ಮಾತಾಡಿ ಮನಸ್ಸು ನೋಯಿಸ್ಕೋಬೇಡ ದೀಪಾ. ಯಾರ ಜೊತೆ ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿರು. ಆಹಾ, ಎಂತ ಅದ್ಭುತವಾಗಿ ಮಾತು ಹೇಳಿದ್ರಿ ಅಕ್ಕ. ನಿಮ್ಮ ಮಾತನ್ನ ಪಾಲಿಸ್ತೀನಿ. ಸರಿ, ಈಗ ನಾನು ವಿಷಯಕ್ಕೆ ಬರ್ತೀನಿ. ನಮ್ಮ ಊರಿಗೆ ಹೋದಾಗ ನಮ್ಮಮ್ಮ ಅಡ ಇಟ್ಟಿದ್ದ ತಾಳಿನ ನೀವೇ ಬಿಡಿಸಿ ನಮ್ಮಮ್ಮ ಮತ್ತೆ ಅಣ್ಣ ಒಂದಾಗೋ ಥರ ಮಾಡಿದ್ರಿ ಅಲ್ವಾ? ನಮ್ಮ ಅಪ್ಪನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರಿ. ಆ ವಿಷಯದಲ್ಲೇ ನನ್ನನ್ನು ಸಮಾಧಾನ ಮಾಡಿದ್ರಿ. ಇಷ್ಟೆಲ್ಲ ಒಳ್ಳೆ ಮನಸ್ಸಿರೋ ನಿಮಗೆ ನಿಮ್ಮ ಅದ್ಗೆ ಮುಂದೆ ಮಾತ್ರ ಯಾಕೆ ನನ್ನ ಮೇಲೆ ಸಿಡುಕ್ತೀರಾ? ಅದೆಲ್ಲ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದು. ನಿಮ್ಮ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ ಅಂತೆಲ್ಲ ಅನ್ಕೋಬೇಡಿ. ಆ ನಿಮ್ಮ ಮಾನವೀಯತೆಯಲ್ಲೂ ಒಂಥರ ಪ್ರೀತಿ ಇತ್ತು ಹಸ್ಬೆಂಡು. ಅದರಲ್ಲೂ ನನ್ನ ಜೊತೆ ನೀವು ನಡ್ಕೊಂಡ ರೀತಿ ನೋಡಿ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಪಟ್ರು. ಅದಕ್ಕೆ ಇವ್ರ ವಿಚಾರದಲ್ಲಿ ನಾನು ಹೆಂಗೆ ನಡ್ಕೋತೀನಿ ಅಂತ ಗೊತ್ತು ತಾನೆ? ಗೊತ್ತು ಚಿರು. ಹಾಗೆ ಅವಳ ವಿಷಯದಲ್ಲಿ ನೀನು ಬದಲಾಗಲ್ಲ ಅಂತಲೂ ನಂಬಿದ್ದೀನಿ. ಥ್ಯಾಂಕ್ಸ್. ಅದಕ್ಕೆ ಹಾಗೆ ಅಚ್ಚು ವಿಚಾರದಲ್ಲಿ ನಾನು ಮಾತಾಡಿದ್ದು ನಿಮ್ಗೇನು ಬೇಜಾರಿಲ್ಲ ತಾನೆ? ಬೇಜಾರು ಅಂತ ಅಲ್ಲ ಚಿರು. ಅವಳಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಫಂಕ್ಷನ್ ನೋಡಿದ್ದಿದ್ರೆ ನನಗೆ ಖುಷಿನೇ ಇರ್ತಿತ್ತು. ಆದರೆ ಅವಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಸ್ವಲ್ಪ ಮುಜುಗರ ಆಗುತ್ತೆ. ಅರ್ಥ ಆಗುತ್ತೆ ಅದಕ್ಕೆ. ಆದರೆ ಅವಳಿಗೆ ಏನು ಇಷ್ಟನೋ ಅದನ್ನು ಅವಳು ಮಾಡಲಿ ಬಿಡಿ. ಮೊದಲೇ ರಾಹುಲ್ ವಿಚಾರದಲ್ಲಿ ತುಂಬ ನೊಂದಿದ್ದಾಳೆ. ಒಂದಲ್ಲ ಒಂದಿನ ಈ ನೋವಿಂದ ಅವಳನ್ನ ಆಚೆ ತರ್ತೀನಿ. ಆ ಕೆಲಸ ಮೊದಲು ಮಾಡಬೇಕು ಚಿರು. ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಅತ್ತಿಗೆಗೋಸ್ಕರ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ನಾನು ತಡೀತೀನಿ. ಹಾಗೆ ನಿಮ್ಮ ಸಹಾಯ ತಗೊಂಡು ಅರ್ಚನಾ ಅಕ್ಕ ಮತ್ತು ರಾಹುಲ್ ಅಣ್ಣನ ಒಂದು ಮಾಡೋ ಹಾಗೆ ಮಾಡ್ತೀನಿ. ಒಟ್ಟಿನಲ್ಲಿ ಅರ್ಚನಂಗೆ ಒಳ್ಳೇದಾಗಲಿ. ನಾನು ನೋಡಿದ ಹುಡುಗನ ಜೊತೆ ಅರ್ಚನಾ ಮದುವೆ ಆಗಿ ಸಂತೋಷವಾಗಿದ್ದರೆ ನನಗೆ ಅಷ್ಟೇ ಸಾಕು ಚಿರು. ಆ ದಿನ ಬಂದೇ ಬರುತ್ತೆ. ಅದಕ್ಕೆ ನೀವು ಮೊದಲು ಫಂಕ್ಷನ್ಗೆ ಹೊರಡಿ. ಓಕೆ, ನಾನು ಫ್ರೆಶ್ ಆಗಿ ಹೊರಡ್ತೇನೆ. ಏನ್ರಿ, ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತ ನಂಗೆ ಅನ್ಸಿದ್ದನ್ನು ಮಾಡಿದ್ರೆ ಅದಕ್ಕೆ ಉಪ್ಪು ಖಾರ ಸೇರಿಸಿ ನಮ್ಮ ಅತ್ತಿಗೆಗೆ ಹಾಕ್ಕೊಡ್ತೀರಾ? ಅಯ್ಯೋ ಹಸ್ಬೆಂಡು, ನಾನು ಎಲ್ಲಿ ಹಾಕ್ಕೊಟ್ಟೆ? ನೀವು ಎಷ್ಟು ಒಳ್ಳೆಯವರು ಅಂತ ಹೊಗಳ್ತಿದ್ದೆ ಅಷ್ಟೇ. ಸರಿ, ಆವೇಶ ಬಿಡಿ. ನೀವು ನನ್ನ ಜೊತೆ ಸೀಮಂತಕ್ಕೆ ಬರ್ತೀರಾ? ಯಾರ್ದೋ ಮನೆ ಸೀಮಂತಕ್ಕೆಲ್ಲ ನಾನು ಯಾಕ್ರಿ ಬರ್ಬೇಕು? ಯಾರ್ದು ಮನೆ ಸೀಮಂತ ಅಲ್ಲ ಹಸ್ಬೆಂಡು, ನಮ್ಮ ಮನೇಲಿ ಕೆಲಸ ಮಾಡ್ತಿರೋ ಗೀತಕ್ಕನ ಅಣ್ಣನ ಮಗಳ ಸೀಮಂತ. ಕೆಲಸದವರೆಲ್ಲ ಹೋಗಿದ್ದಾರೆ, ಈಗ ನಾನು ಹೊಡ್ತಿದ್ದೆ. ನೀವು ನನ್ನ ಜೊತೆ ಬಂದ್ರೆ ರಾಧೆ ಕೃಷ್ಣನ್ ಥರ ಜೋಡಿಯಾಗಿ ಹೋಗ್ಬೋದು. ಆಯ್ತು ಬಿಡಿ, ನೀವು ಬರಲ್ಲ ಅಂತ ನಂಗೆ ಗೊತ್ತು. ನಂಗೆ ಒಂದು ಆಟೋ ಬುಕ್ ಮಾಡಿಕೊಡಿ. ಅದನ್ನು ನಾನೇ ಮಾಡ್ಬೇಕಾ? ನಂಗೆ ಗೊತ್ತಾಗಲ್ಲ. ಆಯ್ತು, ಸುಮ್ಮನಿರಿ, ಮಾಡ್ತೀನಿ. ಅಡ್ರೆಸ್ ಹೇಳಿ.
ಆಟೋ ಯಾಕೆ ನಿಲ್ಸಿದ್ರಿ? ಏನಮ್ಮ ಬುಕ್ ಮಾಡಿರೋ ಲೊಕೇಶನ್ಗೆ ಹೋದ್ರೆ ಆ ಅಡ್ರೆಸ್ ಅಲ್ಲ ಅಂದ್ರಿ, ಇನ್ಯಾವುದೋ ಅಡ್ರೆಸ್ ಅಂದ್ರಿ, ಅಲ್ಲಿಗೆ ಹೋದ್ರೆ ಆ ಅಡ್ರೆಸ್ಸು ಅಲ್ಲ ಅಂತಿದ್ದೀರಾ. ಅಡ್ರೆಸ್ ಸರಿಯಾಗಿ ಹೇಳಿದ್ರೆ ಮಾತ್ರ ಆಟೋ ಮುಂದೆ ಹೋಗೋದಮ್ಮ. ಸ್ವಲ್ಪ ತಾಳ್ಮೆ ಆಗಿರಿ ಅಣ್ಣ. ಹೇಗಿದೆ ಪುಟಿ? ಚೆನ್ನಾಗಿದ್ದೀನಣ್ಣ. ನೀನು? ಅಮ್ಮನ್ನ ನನ್ನ ಭಾವ ಒಂದ್ ಮಾಡಿದ್ಮೇಲೆ ಸೂಪರ್ ಆಗಿದ್ದೀನಿ. ಆದ್ರೆ ಭಾವಂಗೊಂದು ಟ್ಯಾಕ್ಸ್ ಹೇಳಕ್ಕಾಗ್ಲಿಲ್ಲ. ಆಯ್ತು ಬಿಡು, ನಾನು ಹೇಳ್ತೀನಿ. ಮತ್ತೆ ಅರ್ಚನಾ ಅವ್ರು ಹೇಗಿದ್ದಾರೆ? ಯಾಕೆ ಹೇಳ್ತೀಯ ಅಣ್ಣ? ರಾಹುಲ್ ಅಣ್ಣನ ಥರ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಅರ್ಚನಾ ಅಕ್ಕ ಹೇಳಿದ್ರು. ಅದಕ್ಕೆ ಅವ್ರ ಅಕ್ಕೆ ಜೊತೆ ಜಗಳ ಆಯಿತು. ಬೇಜಾರು ಮಾಡಿಕೊಂಡು ಅರ್ಚನಾ ಅಕ್ಕ ಮನೆಯಿಂದ ಹೊರಗೊಟ್ಟೋದ್ರು. ಎಲ್ಲಿಗೆ ಹೋದ್ರು? ಇವತ್ತು ಯಾವುದೋ ಫಂಕ್ಷನ್ ಇದೆ ಅಂತೆ, ಅಲ್ಲಿಗೆ ಹೋದ್ರು. ಏನೋ ಒಟ್ನಲ್ಲಿ ಅವರು ನಮ್ಮ ಮೇಷ್ಟ್ರು ಒಂದಾದ್ರೆ ಅಷ್ಟೇ ಸಾಕು. ಹೌದಣ್ಣ. ಪುಟಿ, ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಮೇಷ್ಟ್ರು ಈಗಾಗಲೇ ಬೆಂಗಳೂರಲ್ಲಿದ್ದಾರೆ. ಹೌದಾ? ಏನು ವಿಷಯ? ಹಾ, ಅವ್ರಿಗೆ ಅದ್ಯಾವುದೋ NGO ಇಂದ ಅದೇನೋ ಪ್ರಶಸ್ತಿ ಕೊಡ್ತಾ ಇದಾರಂತೆ. ಎಲ್ಲಿ? ಅದು ಮೈಸೂರು ರೋಡಲ್ಲಿ ರಾಮವಳ್ಳಿ ಅಂತಿದೆಯಲ್ಲ, ಅಲ್ಲಿ ಯಾವುದೋ ಸಂಸ್ಥೆ ಅಂತ ಇದ್ರು. ಹಾ, ವಿಕಾಸ ಸೇವಾ ಸಂಸ್ಥೆ. ಹೌದಾ? ಅಕ್ಕನೂ ಅಲ್ಲೇ ಹೋಗಿದ್ದಾರೆ. ಹಾಗಂದ್ರೆ ಇಬ್ರು ಒಂದೇ ಜಾಗಕ್ಕೆ ಹೋಗಿದ್ದಾರೆ ಅಂತ ಆಯ್ತು. ಹೌದಾ? ಅಣ್ಣ, ನಾನು ಈಗಲೇ ಅಲ್ಲಿ ಹೋಗಿ ಇಬ್ರು ಒಂದ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಸರಿ ಪುಟಿ, ಏನಿದ್ರು ನನಗೆ ಫೋನ್ ಮಾಡು. ಹಾ ಸರಿ ಅಣ್ಣ. ಸರಿ ಪುಟಿ. ಅಣ್ಣ, ರಾಮಹಳ್ಳಿಗೆ ಹೋಗಿ. ರಾಮವಳ್ಳಿನ ಇಲ್ಲಿಂದ ತುಂಬಾ ದೂರ ಆಗುತ್ತಮ್ಮ. ಅಣ್ಣ ಹೋಗಿ ಅಣ್ಣ, ಅರ್ಜೆಂಟು. ಹಾಯ್ ಅರ್ಚನಾ ಅವರೇ, ನೀವೆಷ್ಟು ದೊಡ್ಡ ಶ್ರೀಮಂತ ಮನೆತನದವರು. ನಮ್ಮ ಜೊತೆ ಪ್ರತಿ ವರ್ಷ ಸಾಮಾನ್ಯ ಕಾರ್ಯಕರ್ತೆ ಥರ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಒಳ್ಳೆತನನ ಎಷ್ಟು ಹೊಗಳಿದ್ರು ಕಡಿಮೆನೆ. ಶ್ರೀಮಂತಿಕೆ ಅನ್ನೋದು ಮೇಲ್ನೋಟಕ್ಕಷ್ಟೇ ಇರಬೇಕೇ ಹೊರತು ಅದನ್ನ ತೋರಿಸ್ಕೋಬಾರ್ದು. ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಮನ್ಸಿಗೆ ಖುಷಿ ಅನ್ಸುತ್ತೋ ಅದನ್ನ ನಾವು ಮಾಡಬೇಕು. ಫುಟ್ಪಾತಲ್ಲಿ ಕಾಫಿ ಟೀ ಮಾರ್ತಿದ್ದವರು ಇವತ್ತು ಶ್ರೀಮಂತರಾಗಿದ್ದಾರೆ. ಆದರೂ ಅವರು ಕಾಫಿ ಟೀ ಮಾರೋದನ್ನ ನಿಲ್ಲಿಸಿಲ್ಲ. ಈ ಥರ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ತುಂಬ ಇದೆ. ನಿಜವಾದ ಮಾತು. ನಿಮ್ಮ ಅತ್ತಿಗೆಯವ್ರು ಚೀಫ್ ಗೆಸ್ಟ್ ಆಗಿ ಬಂದಿರೋ ಈ ಪ್ರೋಗ್ರಾಮ್ಗೆ ನೀವೇ ಮುಂದೆ ನಿಂತು ಕೆಲಸ ಮಾಡ್ತಿದ್ದೀರಲ್ಲ, ನೀವೆಷ್ಟು ಸಿಂಪಲ್ ಹುಡುಗಿ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ರಾಹುಲ್ ಅಂತ. ಹಲೋ ಸರ್. ಹಾಯ್ 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 ಸರ್. ಹಲೋ ಸರ್. ಹಾಯ್ ಸರ್, ನಮಸ್ತೆ 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 ನಮಸ್ತೆ. ಮೇಡಮ್, ಗೆಸ್ಟ್ ಬಂದಿದ್ದಾರೆ, ಬನ್ನಿ ಹೋಗೋಣ. ಹಾಂ. ಏನು ಸರ್, ಸಿಟಿಲಿದ್ದವರು ಹಳ್ಳಿ ಕಡೆ ಶಿಫ್ಟ್ ಆಗಿಬಿಟ್ಟಿದ್ದೀರಾ? ಹೌದು ಸರ್, ಹಳ್ಳಿಲಿರೋ ನೆಮ್ಮದಿ ಸಿಟಿಲಿ ಸಿಗೋದಿಲ್ಲ. ಅದು ಅಲ್ಲದೆ ಸಿಟಿಲಿ ಪಾಠ ಮಾಡೋಕ್ಕೆ ಯಾರು ಬೇಕಾದ್ರೂ ಸಿಗ್ತಾರೆ. ಬಟ್ ಹಳ್ಳಿಲಿ ಬಡ ಮಕ್ಳಿಗೆ ಎಜುಕೇಷನ್ ಸಿಕ್ಕೋದು ಇಟ್ಸ್ ನಾಟ್ ಎ ಈಸಿ ಜಾಬ್. ಅಷ್ಟು ಕಷ್ಟ ಆದರೆ ಈ ಕೆಲಸ ಯಾಕೆ ಮಾಡ್ಬೋದು ಸರ್? ಕಷ್ಟ ಆದರೂ ಪರವಾಗಿಲ್ಲ, ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆಗಬೇಕು. ಅದು ಅಲ್ಲದೆ ನಮ್ಮ ದೇಶ ಇಂಪ್ರೂವ್ ಆಗಬೇಕು ಅಂದರೆ ನಮ್ಮ ಹಳ್ಳಿಗಳು ಬೆಳಿಬೇಕು. ನಮ್ಮ ಹಳ್ಳಿ ಮಕ್ಕಳು ಇಂಗ್ಲೀಷ್ ಕಲಿಬೇಕು. ಈಗಿನ ಕಾಲದಲ್ಲಿ ನಿಮ್ಮ ಥರ ಟೀಚರ್ಸ್ ಸಿಗೋದು ತುಂಬ ಅಪರೂಪ ಸರ್. ಅದಕ್ಕೆ ನಿಮಗೆ ಬೆಸ್ಟ್ ಟೀಚರ್ ಅವಾರ್ಡ್ ಕೊಡ್ತಾ ಇರೋದು. ಪುಟಿ, ಹೋದ್ಯಾ? ಮೇಷ ಸಿಕ್ಕಿದ್ರಾ? ಇಲ್ಲ ಅಣ್ಣ, ಈ ಜಾಗ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅದೇನೋ ಲೊಕೇಶನ್ ಇದೆಯಾ ಅಂತ ಕೇಳಿದ್ರು. ಇದೆಯಾ? ಓ ಹೌದಾ, ಸರಿ, ನನಗೆ ಆ ಲೊಕೇಶನ್ ಕಳಿಸ್ಕೊಡ್ತೀನಿ ಇರು. ಅಣ್ಣ, ಇದೇನಾ? ಓ, ಈ ಲೊಕೇಶನಾ? ದೂರ ಇದೆಯಾ? ಇಲ್ಲಮ್ಮ, ಇಲ್ಲೇ ಪಕ್ಕದಲ್ಲಿದೆ, ಕರ್ಕೊ ಹೋಗ್ತೀನಿ ತೋರಿ. ವೆಲ್ಕಮ್ ಮ್ಯಾಮ್.
ನಮ್ಮ ಸಂಸ್ಥೆಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಮೇಡಮ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ನೋಡಿದ್ರೆ ನಮ್ಮ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟಾಗಿ ಬಂದಿದ್ದೀರಾ. ಆದರೆ ನಿಮ್ಮದೇ ಫ್ಯಾಮಿಲಿಯಲ್ಲಿರೋ ಅರ್ಚನಾ ಅವರು ವಾಲಂಟಿಯರ್ ಆಗಿ ನಮ್ಗಳ ಹಾಗೆ ಕೆಲಸ ಮಾಡ್ತಿದ್ದಾರೆ. ಇದು ನಿಮ್ಗೆ ಓಕೆನಾ? ಏನು ಮಾಡೋದು, ಈ ಥರ ಎಲ್ಲ ಮಾಡಬೇಡ ಅಂತ ನಾವು ತುಂಬ ಸಲ ಹೇಳಿದ್ದೀವಿ. ಆದರೆ ಕೆಲವರು ದೊಡ್ಡವ್ರು ಹೇಳಿದ ಮಾತೇ ಕೇಳಲ್ಲ. ಇಟ್ಸ್ ಓಕೆ. ನಾನೀ ಕೆಲಸ ಮಾಡ್ತಿರೋದು ನನಗೆ ಸಮಾಧಾನ ಸಿಗುತ್ತೆ ಅಂತ, ಮೊಂಡುತನ ತೋರಿಸೋದಿಕ್ಕಲ್ಲ. ಮೇಡಮ್, ನಿಮ್ಮ ಅತ್ತಿಗೆ ಅವರಿಗೆ ಹೀಗೆಲ್ಲ ಮಾತಾಡ್ತೀರಾ? ಅಯ್ಯೋ ಹೋಗಲಿ ಬಿಡಿ, ನನಗೇನಿದೆಲ್ಲ ಹೊಸ್ತಲ್ಲ. ಅವಳಿಗೇನು ಇಷ್ಟನೋ ಅವಳದನ್ನು ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಆಲ್ ರೈಟ್ ದೆನ್, ಪ್ರೋಗ್ರಾಮ್ ಶುರು ಮಾಡೋಣವಾ? ಖಂಡಿತ ಮೇಡಮ್, ಬನ್ನಿ. ನೋಡಿ ಅಮ್ಮ, ಇದೇ ನೀವು ಹೋಗ್ಬೇಕಾಗಿರೋ ಜಾಗ. ಸರಿ ಅಣ್ಣ. ಪ್ರೋಗ್ರಾಮ್ ಶುರು ಆಗೋಕ್ಕಿಂತ ಎಷ್ಟೊತ್ತಾಗತ್ತೆ? ನಮ್ಮ ಮೇಡಮ್ ಹೊರಡಬೇಕು, ಅವ್ರಿಗೆ ತುಂಬ ಕೆಲಸ ಇದೆ. ಅಂತ ಅರ್ಜೆನ್ಸಿ ಏನು ಅಂತ ತಿಳ್ಕೊಬೋದಾ? ಏನಾದರೂ ಇರಲಿ, ನಿಮ್ಗೆ ಯಾಕೆ? ನಮ್ಮ ಮೇಡಮ್ ಬಂದು ಸುಮ್ಮನೆ ಕೂರಲ್ಲ. ಅವ್ರು ಬಂದಿದ ತಕ್ಷಣ ಪ್ರೋಗ್ರಾಮ್ ಶುರು ಮಾಡಬೇಕು ಅಷ್ಟೇ. ಚೀಫ್ ಗೆಸ್ಟ್ ಬಂದರು ಅಂದ ತಕ್ಷಣ ಪ್ರೋಗ್ರಾಮ್ನ ಬೇಗ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಆನ್ ಟೈಮ್ಗೆ ಸ್ಟಾರ್ಟ್ ಮಾಡೋದು. ಇಷ್ಟ ಇದ್ರೆ ಕೂತ್ಕೊಳ್ಳಿ, ಕಷ್ಟ ಆದರೆ ಎದ್ದೋಗಿ. ಏನ್ರಿ, ನಿಮ್ಮ ಅಕ್ಕೆ ಅಂತ ಗೊತ್ತಿದ್ರು ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ದೀರಾ? ಅವ್ರ ಸ್ಟೇಟಸ್ ಏನು? ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮಗೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ನೀವು ಯಾರು? ಹಾಂ, ಬನ್ನಿ ಮೇಡಮ್, ಒಂದು ನಿಮಿಷ ಇರಿ. ಅವ್ರೇನು ಅಂದರು ಅಂತ ನೀವು ಬೇಜಾರು ಮಾಡ್ಕೊಂಬೇಡಿ. ನೋಡಿ, ಯಾರು ಏನೇ ಮಾತಾಡಿದ್ರು ನಮ್ಮ ಮೇಡಮ್ ಒಂದು ಮಾತು ಆಡಿಲ್ಲ. ಇದರಲ್ಲೇ ಗೊತ್ತಾಗತ್ತೆ ಅವ್ರು ಎಷ್ಟು ಒಳ್ಳೆಯವರು ಅಂತ. ತುಂಬಿದ ಕೊಡ ತುಳ್ಕೋದಿಲ್ಲ. ಹೌದು, ನಿಜಾನೇ. ನಿಜ ಹೇಳಬೇಕು ಅಂದರೆ ಪ್ರಶಸ್ತಿ ತಗೊಳ್ಳೋರೆಲ್ಲ ಆಲ್ರೆಡಿ ಬಂದಿದ್ದಾರೆ. ಇನ್ನೇನು ಪ್ರೋಗ್ರಾಮ್ ಶುರು ಮಾಡಬೇಕು. ಒಂದು 5 ನಿಮಿಷ ವೆಯ್ಟ್ ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ನೇನು ಪ್ರೋಗ್ರಾಮ್ ಶುರು ಮಾಡಿಬಿಡ್ತೀನಿ. ಬಿಡಿ ಬಿಡಿ, ಸ್ವಲ್ಪ ಹೊತ್ತು ನಾನು ಒಬ್ಬಳೇ ಇರ್ತೀನಿ, ನೀವು ಹೋಗಿ. ಮೇಡಮ್, ಎಲ್ಲ ನೀವು ಹೇಳ್ದಾಗೆ ನಡೀತಿದೆ. ಹೌದು, ಗುಡ್, ಕರೆಕ್ಟಾಗಿ ಮಾತಾಡಿದೆ. ಈ ಸೌಂದರ್ಯನ ಎದುರು ಹಾಕ್ಕೊಂಡ್ರೆ ಏನಾಗತ್ತೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಚಿರಾಗ್ ಸಫಾಯಿಗೆ ಬರ್ತಿದ್ದಾರೆ. ಮೇಡಮ್, ನೀವೇನಾದರೂ ಅರ್ಚನಾ ಅಕ್ಕನ ನೋಡಿದ್ರಾ? ಯಾರ್ಯಾರನ್ನೂ ನಾನು ಯಾಕೆ ನೋಡ್ರಿ? ನಾನು ಇಲ್ಲಿಗೆ ಬಂದಿರೋದು ಚೀಫ್ ಗೆಸ್ಟ್ ಆಗಿ, ಯಾರ್ಯಾರನ್ನೂ ನೋಡೋದಕ್ಕಲ್ಲ. ಮೇಡಮ್ನ ಡಿಸ್ಟರ್ಬ್ ಮಾಡಬೇಡಿ. ಬೇಕಿದ್ರೆ ನೀವೇ ಹೋಗಿ ಹುಡುಕಿ. ನೀವ್ಯಾರು ಗೊತ್ತಾಗ್ಲಿಲ್ಲ ಅಲ್ವಾ? ಸೌಂದರ್ಯ ಮೇಡಮ್ PA ನಾನು. ವಾ, ಹಾಗಾದರೆ ಅವ್ರು ಚಾಕ್ರಿ ಮಾಡೋರಲ್ವಾ? ಏನು ಮೇಡಮ್ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಬೇಜಾರು ಮಾಡ್ಕೊಬಿಡಿ. ಇಷ್ಟು ದಿನ ನೀವು ಕಾಣಿಸ್ಲಿಲ್ಲ ಅಲ್ವಾ? ಈಗ ಇದ್ದಕ್ಕಿದ್ದಾಗೆ ಧೂಮಕ್ಕಿದ್ದು ಪ್ರತ್ಯಕ್ಷ ಆಗೋ ಥರ ಪ್ರತ್ಯಕ್ಷ ಆದ್ರಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ಮೇಡಮ್, ನೀವು ಚಿರಾಗ್ ಅವ್ರ ವೈಫ್ ಅಲ್ವಾ? ಹೌದು.
ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಸಾರಿ, ಯಾರಪ್ಪ ಅಲ್ಲಿ? ಚೇರ್ ತಗೊಂಡು ಬನ್ನಿ. ಏನು ಮೇಡಮ್, ನಮ್ಮ ಮೇಡಮ್ ಪಕ್ಕ ಇವ್ರು ಕೂರೋದಾ? ಯಾಕೆ ಕೂರ್ಬಾರ್ದ? ಇವರಿಬ್ರು ಒಂದೇ ಮನೆ ಸೊಸೆ ಅಲ್ವಾ? ಇರ್ಬೋದು, ಆದರೆ ಇವರಿಬ್ರಿಗೂ ವ್ಯತ್ಯಾಸ ಇದೆ. ಇಬ್ಬರನ್ನು ಒಂದೇ ಥರ ಟ್ರೀಟ್ ಮಾಡಬೇಡಿ ಮೇಡಮ್. ಚಿನ್ನ ತೂಕ ಹಾಕೋ ಯಂತ್ರದಲ್ಲಿ ಯಾರಾದರೂ ತರಕಾರಿನ ತೂಕ ಹಾಕ್ತಾರಾ? ತರಕಾರಿ ಬೆಲೆ ಚಿನ್ನದ ಬೆಲೆಗಿಂತ ಕಮ್ಮಿ ಇರ್ಬೋದು, ಆದರೆ ದಿನ ತಿನ್ನಕ್ಕಾಗೋದು ತರಕಾರಿನ. ಚಿನ್ನ ತಿನ್ನಕ್ಕಾಗತ್ತಾ ಧೂಮಕೇತು ಮೇಡಮ್? ನಾನೇನಿಲ್ಲಿ ನಿಮ್ಮ ಮೇಡಮ್ ಪಕ್ಕ ಕೂರಕ್ಕೆ ಬರಲಿಲ್ಲ, ಅರ್ಚನಾ ಅಕ್ಕನ ನೋಡಕ್ಕೆ ಬಂದೆ. ಮೇಡಮ್, ಇವ್ರ ಪಕ್ಕ ನನ್ನನ್ನು ಕೂರಿಸೋ ಬದಲು ಚಿನ್ನದ ಅಂಬಾರಿ ತಂದು ಕೂರಿಸಿ.